ಸರ್ವ ಸೃಷ್ಟಿಕರ್ತನಾಗಿರುವ ಯೇಸು ಸ್ವಾಮಿಯವರ ಮಹೋನ್ನತವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ನಿಂತಿದ್ದೇನೆಂದು ನೆನೆಸುವವನು ಬೀಳದ ಹಾಗೆ ಎಚ್ಚರವಾಗಿರಲಿ. ಪ್ರಿಯರೇ, ದೇವರು ಮಹೋಪಕಾರಿಯಾಗಿದ್ದಾನೆ. ದೇವರು ಮಾಡಿದ ಉಪಕಾರಗಳನ್ನು ಎಣಿಸಲು ನಮ್ಮ ಜೀವಮಾನವು ಸಾಕಾಗುವುದಿಲ್ಲ. ದೇವರು ಒಳ್ಳೆಯವನು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 1-4 ಓದುವುದಾದರೆ, ಅಲ್ಲಿ ಇಸ್ರಾಯೇಲ್ಯರ ಜೀವನದಲ್ಲಿ ದೇವರು ಮಾಡಿದ ಮಹೋಪಕಾರಗಳ ಕುರಿತು, ಅದ್ಭುತಗಳ ಕುರಿತು ಬರೆಯಲ್ಪಟ್ಟಿದೆ. ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನ ಕುಡಿದರು ಎಂಬುದಾಗಿ. ಇಸ್ರಾಯೇಲ್ಯರು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ದೇವರು ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಅವರನ್ನು ಕಾಪಾಡ್ತಾರೆ. ಕೆಂಪು ಸಮುದ್ರ ಅಡ್ಡ ಬಂದಾಗ ಅದನ್ನು ಇಬ್ಬಾಗ ಮಾಡಿ ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲ್ಯರನ್ನ ನಡೆಸ್ತಾರೆ. ಈ ಜಗತ್ತಿನಲ್ಲಿ ಬೇರೆ ಯಾವ ಜನಾಂಗದವರು ರುಚಿ ನೋಡದೇ ಇರುವಂತಹ ವಿಶೇಷವಾದ ಆಹಾರವನ್ನ ಇಸ್ರಾಯೇಲರಿಗೆ ದೇವರು ಕೊಡ್ತಾರೆ. ಅದುವೇ ಮನ್ನಾ. ಬಂಡೆಯನ್ನು ಸೀಳಿ ಬಂಡೆಯಿಂದ ನೀರನ್ನು ಬರಮಾಡಿ ಅದನ್ನು ಇಸ್ರಾಯೇಲರಿಗೆ ಕುಡಿಯಲು ಕೊಡ್ತಾರೆ. ದೇವರು ಇಸ್ರಾಯೇಲರ ಜೀವಿತಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ, ಮಹೋಪಕಾರಗಳನ್ನ ಮಾಡಿ ಅವರನ್ನ ಪೋಷಿಸ್ತಾರೆ. ಆದರೆ ಇಸ್ರಾಯೇಲರಿಗೋಸ್ಕರ ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿದ ದೇವರು ಇವರಲ್ಲಿ ಅನೇಕರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಾರಣ ಏನಂದ್ರೆ, ದೇವರಿಂದ ಉಪಕಾರಗಳನ್ನು ಪಡೆದ ಇಸ್ರಾಯೇಲ್ಯರು ತಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿದ ದೇವರನ್ನು ಮರೆತು ಹೋಗಿ ತಮಗೋಸ್ಕರ ಸ್ವಾರ್ಥಿಗಳಾಗಿ ತಮ್ಮ ಇಷ್ಟದ ಹಾಗೆ ಜೀವಿಸ್ತಾರೆ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಪ್ರಿಯರೇ, ಇಸ್ರಾಯೇಲರ ಜಾಗದಲ್ಲಿ ಒಮ್ಮೆ ನಾವು ನಿಂತು ನಮ್ಮ ಬಗ್ಗೆ ನಾವು ಆಲೋಚಿಸಿಕೊಳ್ಳುವುದಾದರೆ ಇವತ್ತು ನಮ್ಮ ಜೀವನ ಹೇಗಿದೆ? ದೇವರು ನಮ್ಮ ಜೀವಿತಗಳಲ್ಲೂ ಸಹ ಎಷ್ಟೊಂದು ಉಪಕಾರಗಳನ್ನ ಮಾಡಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಸರ್ವ ಸೃಷ್ಟಿಕರ್ತನಾಗಿರುವ ಯೇಸು ಸ್ವಾಮಿಯವರು ನಮ್ಮ ರಕ್ಷಣೆಗಾಗಿ, ನಾವು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಈ ಭೂಮಿಗೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿ ನಮ್ಮನ್ನು ಮರಣದಿಂದ ಕಾಪಾಡಿದ್ದಾರೆ. ಹೀಗೆ ನಮ್ಮ ಜೀವಿತಗಳಲ್ಲಿ ದೇವರ ಕಾರ್ಯಗಳು ಅಪರಿಮಿತವಾಗಿವೆ. ಹೀಗಿರುವಾಗ ಉಪಕಾರ ಪಡೆದ ನಾವುಗಳು ಯಾವಾಗಲೂ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು. ಒಂದು ವೇಳೆ ಇಸ್ರಾಯೇಲ್ಯರ ಹಾಗೆ ದೇವರಿಂದ ಉಪಕಾರಗಳನ್ನು ಪಡೆದ ನಾವುಗಳು ದೇವರನ್ನು ಮರೆತು ನಮ್ಮ ಇಷ್ಟದ ಹಾಗೆ ನಾವು ಜೀವಿಸುತ್ತಾ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದಾದರೆ ಖಂಡಿತವಾಗಲೂ ನಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡೋದಿಲ್ಲ. ಇಸ್ರಾಯೇಲರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆಯೇ ನಾವು ಕೂಡ ನಮ್ಮನ್ನು ನಾಶ ಮಾಡಿಕೊಳ್ತೇವೆ. ನಿಂತಿದ್ದೇನೆ ಎಂದು ನೆನೆಸುವ ನಾವುಗಳು ಯಾವಾಗಲೂ ಬೀಳದ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಪ್ರತಿ ಕ್ಷಣವೂ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಪ್ರಿಯರೇ, ನಮ್ಮನ್ನು ಬೀಳಿಸಲು ಪ್ರಯತ್ನ ಪಡುವ ಕಾರ್ಯಗಳೆಲ್ಲವನ್ನ ಪರಿಶೀಲಿಸಿ ತಿಳಿದುಕೊಂಡು ಅವೆಲ್ಲವನ್ನ ಬಿಟ್ಟು ನಾವು ದೇವರಿಗಾಗಿ, ಕ್ರಿಸ್ತನಿಗಾಗಿ, ದೇವರ ನಾಮ ಮಹಿಮಾರ್ಥವಾಗಿ ನಾವೆಲ್ಲರೂ ಕೂಡ ಆತನ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಅಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಎಲ್ಲರಿಗೂ ಶಾಲೋಮ್.